ಚಿಂಚೋಳಿ ಅವರು ನಮ್ಮ ಕಾರ್ಯದರ್ಶಿಗಳು ನಮ್ಮ ಜೊತೆಗಿದ್ದಾರೆ. ಇದೇ ಸಂದರ್ಭದಲ್ಲಿ ನಮ್ಮ ಡಾಕ್ಟರ್ ಕಿರಣ್ ದೇಶ್ಮುಖ್ ಅವರು ಆಡಳಿತ ಮಂಡಳಿಯ ಸದಸ್ಯರು ನಮ್ಮ ಜೊತೆಗಿದ್ದಾರೆ. ನಮ್ಮ ಜಂಟಿ ಕಾರ್ಯದರ್ಶಿಗಳು ಕೈಲಾಶ್ ಪಾಟೀಲ್ ಅವರು ನಮ್ಮ ಜೊತೆಗಿದ್ದಾರೆ ಮತ್ತು ನಮ್ಮ ರಾಯಚೂರ ಪ್ರತಿನಿಧಿಸುವವರು ನಮ್ಮ ಆಡಳಿತ ಮಂಡಳಿಯ ಸದಸ್ಯರು ನಿಶಾಂತ್ ಎಲಿ ಅವರು ನಮ್ಮ ಮಧ್ಯದಲ್ಲಿದ್ದಾರೆ. ನಿಶಾಂತ್ ಎಲಿ ಅವರು ಸರ್, ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿ HKES ಉದ್ಯೋಗ್ ಅಂತನ್ನುವಂಥ ಒಂದು ಪ್ಲ್ಯಾಟ್ಫಾರ್ಮನ್ನು ನಾವು ತಯಾರು ಮಾಡಲಿಕ್ಕೆ ನಾವು ಚುನಾವಣೆ ಸಂದರ್ಭದಲ್ಲೂ ಅದ್ರ ಬಗ್ಗೆ ನಾವು ಘೋಷಣೆ ಮಾಡಿದ್ವಿ. ಈ HKES ಉದ್ಯೋಗ ಪ್ಲ್ಯಾಟ್ಫಾರ್ಮಿನ ಅಡಿ ಈ ಪ್ಲ್ಯಾಟ್ಫಾರ್ಮನ್ನು ನಾಳೆ 10 ಗಂಟೆಗೆ ಸ್ವಲ್ಪ ಹೆಚ್ಚು ಕಡಿಮೆ ಟೈಮ್ ಆಗ್ಬೋದು, 10 ಗಂಟೆ 10:30 ಒಳಗಡೆ ಸನ್ಮಾನ್ಯ ಯಡಿಯೂರಪ್ಪನವರು BG ವುಮೆನ್ಸ್ ಕಾಲೇಜಿಗೆ ಬರ್ತಾಯಿದ್ರು. ಈ HKES ಉದ್ಯೋಗ ನಾಳೆ ಉದ್ಘಾಟನೆಯನ್ನು ಅವ್ರ ಕೈಯಿಂದ ನಾವು ಮಾಡಿರ್ತೀವಿ. ಸರ್, ಒಂದು ನಮ್ಮ ಭಾಗದಲ್ಲಿ ನಿರುದ್ಯೋಗ ಕಂಪ್ಯಾರಿಟಿವ್ಲಿ ಭಾಳ ಜಾಸ್ತಿ ಇದೆ. ಉದ್ಯೋಗ ಅವಕಾಶ ಭಾಳಷ್ಟು ನಮ್ಮ ಗ್ರ್ಯಾಜುಯೇಟ್ಸ್ಗಾಗಲಿ ಅಥವಾ ಅನ್ಟ್ರೈನ್ಡು ಅಥವಾ ಸ್ವಲ್ಪ ಅನ್ಎಜುಕೇಟೆಡ್ ಅವರಿಗೆ ಅವಕಾಶ ಕೊಡುವಂಥದ್ದು ಸ್ವಲ್ಪ ಕಷ್ಟನೇ. ಅವರಿಗೊಂದು ಫೋರಮ್, ಈ ಒಂದು ಪ್ಲ್ಯಾಟ್ಫಾರ್ಮ್ ಮುಖಾಂತರ ಉದ್ಯೋಗ ಎಲ್ಲಿ ಸಿಗುತ್ತೆ, ಉದ್ಯೋಗ ಯಾವ ರೀತಿ ಅದನ್ನು ನಾವು ಪ್ರೊಕ್ಯೂರ್ ಮಾಡ್ಬೋದು, ಅದರ ಒಂದು ದಾರಿ ತೋರಿಸುವಂಥ ಒಂದು ಕೆಲಸ ಈ ಫೋರಮದ ಅಡಿಯಲ್ಲಿ ನಾವು ಮಾಡಲಿಕ್ಕೆ ನಾವು ಆ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದೇವೆ. ಮೊದಲೇ ಒಂದು ಸಂತೋಷದ ವಿಷಯ ಅಂತಂದರೆ ಇದರ ಒಂದು ಮುಖ್ಯ ಉದ್ದೇಶ ಟು ಪ್ರೊವೈಡ್ ಎಂಪ್ಲಾಯ್ಮೆಂಟ್ ಸ್ಕಿಲ್ಸ್ ಟು ದ ಯೂತ್ಸ್ ಇನ್ ದ ರೀಜನ್. ಅವರಿಗೆ ಎಂಪ್ಲಾಯ್ಮೆಂಟ್ ಸ್ಕಿಲ್ಗಳು ತರಬೇತಿ ಕೊಡುವಂಥ ಒಂದು ಕೆಲಸನೂ ನಾವು ಮಾಡ್ತಾ ಇದ್ದೀವಿ. ನಾವು ಮೊನ್ನೆ ತಮ್ಮೆಲ್ಲರಿಗೆ ಗೊತ್ತಿರಬೇಕು, KGTTI ಕರ್ನಾಟಕ ಜರ್ಮನ್ ಟೆಕ್ನಿಕಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಲ್ಲಿ ಒಂದು, ಮತ್ತು ಇನ್ನೊಂದು ಅಂತಂದರೆ GTTTC ಗೌರ್ಮೆಂಟ್ ಟೂಲ್ ರೂಮ್ ಟ್ರೈನಿಂಗ್ ಸೆಂಟರ್, ಅಲ್ಲಿನೂ ಕೂಡ ನಾವು ಈಗಾಗಲೇ MOU ಮಾಡಿದ್ದೇವೆ. ಅದೇ ರೀತಿಯ MOUವನ್ನು ನಾವು ನಮ್ಮ ಟಾಟಾ ಟೆಕ್ನಾಲಜೀಸ್ ITNL ಇನ್ನೊಂದು ಟ್ರೈನಿಂಗ್ ಇತ್ಯಾದಿ ಕೊಡಲಿಕ್ಕೆ ಏನು ಮಾಡಿದಾರಲ್ಲ ಅವ್ರ ಜೊತೆಗೂ ಟೈಅಪ್ ಮಾಡೋದಿದೆ. ಯಾವುದೋ ಕಾರಣಕ್ಕಾಗಲೂ ಸಹ ಸಂಬಂಧಪಟ್ಟಂಥ ಅಧಿಕಾರಿಗಳು ಅಲ್ಲಿ ಇರಲಿಲ್ಲ ಅಂತ ಅನ್ನೋ ಕಾರಣಕ್ಕೆ ಅದು ಸ್ವಲ್ಪ ಪೋಸ್ಟ್ಪೋನ್ ಮಾಡಿದ್ದೇವೆ. ಆದಷ್ಟು ಬೇಗನೆ ಅಲ್ಲಿ ಕೂಡ ನಾವು ಟೈಅಪ್ MOU ಮಾಡಿಕೊಂಡು ನಾವು ತರಬೇತಿಯನ್ನು ನಮ್ಮ ಮಕ್ಕಳಿಗೆ ಮತ್ತು ಒಟ್ಟಾರೆ ಅನ್ಎಂಪ್ಲಾಯ್ಡ್ ಯೂತ್ಸ್ಗಳಿಗೆ ಕೊಡುವಂಥ ಒಂದು ಯೋಜನೆ ಇಟ್ಕೊಂಡಿದ್ದೇವೆ. ಒಟ್ಟಾರೆ ಸರ್, ಈ ಭಾಗದಲ್ಲಿ ಒಂದು ಅಪಾರ್ಚುನಿಟೀಸ್ ಎಲ್ಲೇ ಇದೆ ಅದ್ರ ಬಗ್ಗೆ ಆ ತಿಳುವಳಿಕೆಯನ್ನು, ಮಾಹಿತಿಯನ್ನು ಕೊಡುವಂಥ ಒಂದು ಕೇಂದ್ರ ನಾವು ಮಾಡಲಿಕ್ಕೆ ನಾವು ಮುಂದಾಗಿದ್ದೀವಿ. ನಮ್ಮ ಒಬ್ಬರು ಸಾಮ್ರಾಣಿ ಅಂತ ನಮ್ಮ ಟ್ರೈನಿಂಗ್ ಆ್ಯಂಡ್ ಪ್ಲೇಸ್ಮೆಂಟ್ ಸೆಲ್ ಅವರು ಅದನ್ನು ಅವಿನಾಶ್ ಸಾಮ್ರಾಣಿಯವರು ಈ ಒಂದು ಕೆಲಸವನ್ನು ಸುಮಾರು ವರ್ಷದಿಂದ ಟ್ರೈನಿಂಗ್ ಆ್ಯಂಡ್ ಪ್ಲೇಸ್ಮೆಂಟ್ ಸೆಲ್ನಲ್ಲಿ ಅವರು ಮುಖ್ಯಸ್ಥರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದರು. ಅವರು ರಿಟೈರ್ ಆಗಿದ್ದಾರೆ. ಅದರ ತಕ್ಷಣ ನಾವು ರಿಟೈರ್ಮೆಂಟ್ ಆದಮೇಲೆ ಈ ಜವಾಬ್ದಾರಿಯನ್ನು ನಾವು ಅವಿನಾಶ್ ಸಾಮ್ರಾಣಿಯವರಿಗೆ ಕೊಟ್ಟಿದ್ದೇವೆ. ಸಾಕಷ್ಟು ಅನುಭವ ಇದೆ ಅವರಿಗೆ. ಆ ಒಂದು ಕೆಲಸ ಅವರು ಮಾಡಬೇಕಂತ ನಾನು ಅವ್ರನ್ನ ವಿನಂತಿ ಮಾಡಿದ ತಕ್ಷಣ ಅವರು ಒಪ್ಕೊಂಡು ಈ ಸ್ಥಾನವನ್ನು ಅಲಂಕರಿಸಲು ಒಪ್ಪಿದ್ದಾರೆ. ಸರ್, ಒಟ್ಟಾರೆ ನಿರುದ್ಯೋಗಿ ಯುವಕರಿಗೆ ಟು ಗೈಡ್ ದೆಮ್ ಇನ್ ಅ ಪ್ರಾಪರ್ ವೇ ಆ್ಯಂಡ್ ಟು ಸಮ್ ಎಕ್ಸ್ಟೆಂಟ್ ವೇರ್ ಎವರ್ ಪಾಸಿಬಲ್ ವಿ ವಿಲ್ ಫೈಂಡ್ ವೇಸ್ ಟು ಗೆಟ್ ದೆಮ್ ಟ್ರೈನ್. ನಾವು ಅವರಿಗೆ ತರಬೇತಿ ಕೊಡುವಂಥ ಒಂದು ಪ್ರಯತ್ನ ಕೂಡ ನಾವು ಮಾಡಿದ್ದೀವಿ. ಭಾಳ ನಮ್ಮದೇ ಆದಂಥ ಒಂದು ತರಬೇತಿ ಕೇಂದ್ರ ನಾವೇ ಸ್ಥಾಪನೆ ಮಾಡಬೇಕಂದ್ರೆ ಅದು ಸ್ವಲ್ಪ ಕಷ್ಟದ ಕೆಲಸ. ಆದರೆ ಈ ಥರದ ಅವಕಾಶ ಎಲ್ಲರೂ ಇತ್ತು ಅಂದರೆ, ಈಗ ಫಾರ್ ಎಕ್ಸಾಂಪಲ್ ನಮ್ಮ ನಾಳೆ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಬರೋದಿದೆ. ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಬಂದ ತಕ್ಷಣವೇ ಅಲ್ಲಿ ಸಾಕಷ್ಟು ಉದ್ಯೋಗ ಅವಕಾಶ ಎಲ್ಲರಿಗೂ ಸಿಗುತ್ತೆ. ಕೇಂದ್ರ ಸರ್ಕಾರದ, ನಮ್ಮ ಮೋದಿ ಸರ್ಕಾರದ ಒಂದು ಆಗಾಗ ಅದ್ರ ಬಗ್ಗೆ ಮಾತನಾಡಿದಾಗ ಕನಿಷ್ಠ 1 ಲಕ್ಷ ಇದು ಅಂದರೆ ಟೆಕ್ಸ್ಟೈಲ್ ಫೀಲ್ಡಲ್ಲಿ ತರಬೇತಿ ಇದ್ದಂಥವ್ರಿಗೆ ಉದ್ಯೋಗ ಅವಕಾಶ ಸಿಗುತ್ತೆ. ಸೊ ಈ ನಿಟ್ಟಿನಲ್ಲಿ ತಮ್ಗೆ ಒಂದು ಹಿಂದೆ ನಡೆದಂಥ ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಹಿಂದಿನ SLN ಇಂಜಿನಿಯರಿಂಗ್ ಕಾಲೇಜ್, ಇವತ್ತು ನಾವು ಅದನ್ನು
ರಾಯಚೂರಲ್ಲಿ ಅದನ್ನು ಪರಿವರ್ತನೆಗೊಳಿಸಿ ನಾವು ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಕಾಲೇಜ್ ಅಂತ ನಾವು ಹೆಸರಿಟ್ಟಿದ್ದೆವು. ಅದರ ಅಡಿಯಲ್ಲಿ ನಾವು ಟೆಕ್ಸ್ಟೈಲ್ ಇವರಿಗೆ ಅಂದರೆ ಎಂಟರ್ಪ್ರಿನರ್ಗಳಿಗೆ, ಟೆಕ್ಸ್ಟೈಲ್ ಫೀಲ್ಡಲ್ಲಿ ಎಂಟರ್ಪ್ರಿನರ್ಗಳಿಗೆ ಕಂಟಿನ್ಯೂಸ್ ಆಗಿ ಸುಮಾರು ಒಂದು 15-20 ವರ್ಷ ನಾವು ತರಬೇತಿಯನ್ನು ಕೊಟ್ಟಿದ್ದೀವಿ. ಅಲ್ಲಿ ಅದು ಯಾರ ಜೊತೆಗೆ ಇರ್ತದೆ ಅದು ಒಪ್ಪಂದ ಸರ್, ಅದು ಕರ್ನಾಟಕ ಇದು ಜವಳಿ ಖಾತೆ ಇಲಾಖೆ ಅಡಿಯಲ್ಲಿ ಅವರು ನಮ್ಗೆ ಅವಕಾಶನ ಕಲ್ಪಿಸ್ಕೊಟ್ರು. ನನಗೆ ಗೊತ್ತಿದ್ದಂತೆ ಒಂದು 25 ಮಷೀನ್ಸನ್ನು ಸರ್ಕಾರ ನಮ್ಗೆ ಕೊಟ್ಟಿದೆ. ಯಾವುದದು ಜುಕ್ಕಿ ಮಷೀನ್ಸ್ ಅಂತಾರೆ. ಜುಕ್ಕಿ ಆರ್ ವೆರಿ ಟಾಪ್ ಕ್ವಾಲಿಟಿ ಟೈಲರಿಂಗ್ ಮಷೀನ್ಸ್. ಅವು ನಮ್ಗೆ ಕೊಟ್ಟಿದ್ದಾರೆ. ಕಂಟಿನ್ಯೂಸ್ ಆಗಿ ನಾವು ತರಬೇತಿಯನ್ನು ಕೊಟ್ಟಿದ್ದೀವಿ. ಅಲ್ಲಿ ತರಬೇತಿ ಪಡೆದವರು ಅನೇಕ ವಿದ್ಯಾರ್ಥಿಗಳು ಅಂದರೆ ದೊಡ್ಡಬಳ್ಳಾಪುರ ಬೇರೆ ಬೇರೆ ಹೋಗಿ ಅವ್ರ ಉದ್ಯೋಗಾವಕಾಶ ಕಲ್ಪಿಸ್ಕೊಂಡಿದ್ದಾರೆ. ಈ ವಿಚಾರದಲ್ಲಿ ನಮ್ಮ ಕಡೆಯೂ ಆ ಥರ ಒಂದು ಟ್ರೈನಿಂಗ್ ಸೆಂಟರ್ ಮಾಡುವಂಥ ಒಂದು ಪ್ರಯತ್ನ ನಾವು ಖಂಡಿತ ಕೇಂದ್ರ ಸರ್ಕಾರಕ್ಕೂ ಕೂಡ ನಾವು ಮನವಿಯನ್ನು ಮಾಡಿ ನಮ್ಗೆ ಯಾವ ರೀತಿ ಅವ್ರು ಸಹಾಯ ಮಾಡ್ಬೋದು. ಯಾಕಂದರೆ ಟೆಕ್ಸ್ಟೈಲ್ ಪಾರ್ಕ್ ದೊಡ್ಡ ಪ್ರಮಾಣದಲ್ಲಿ ತರ್ತಾ ಇದ್ದೇವೆ, ತಾವು ಕೂಡ ಸಹಕಾರ ಕೊಡಬೇಕಂತ ಅಲ್ಲಿ ಕೂಡ ನಾವು ನಮ್ಮ ವಿನಂತಿಯನ್ನು ಮಾಡೋರಿದ್ದೇವೆ. ಜೊತೆಗೆ ಕರ್ನಾಟಕದ ಜವಳಿ ಖಾತೆ ಇಲಾಖೆಯವರಿಗೂ ಕೂಡ ನೀವು ನಮ್ಗೆ ಸಹಾಯ ಮಾಡಬೇಕು ಅಂತ ಕೇಳುವಂಥ ಒಂದು ಪ್ರಯತ್ನ ಮಾಡ್ತೀರಿ. ಒಟ್ಟಾರೆ ನಮ್ಮ ಪ್ರಯತ್ನ ಇಲ್ಲೇನು ಉದ್ಯೋಗಾವಕಾಶ ನಮ್ಮ ಭಾಗದ ಜನರಿಗೆ ಉದ್ಯೋಗಾವಕಾಶ ಕೊಡೋದು ಒಂದು, ಮತ್ತು ನಮ್ಮ ಭಾಗದ ವಿದ್ಯಾರ್ಥಿಗಳಿಗೆ ಟ್ರೈನಿಂಗ್ ಕೊಡುವಂಥದ್ದು, ಉದ್ಯೋಗಾವಕಾಶ ಎಲ್ಲೇ ಸಿಗಲಿ ಅದನ್ನು ನಾವು ಮಾಡಲಿಕ್ಕೆ ಕೊಟ್ಟಿದ್ದೇವೆ. ಮತ್ತು ಇನ್ನೊಂದು ಭಾಳ ಒಂದು ಸಂತೋಷದಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್, ನಮ್ಮಲ್ಲಿ ಪ್ಲೇಸ್ಮೆಂಟ್ ಆ್ಯಂಡ್ ಟ್ರೈನಿಂಗ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಸ್ಪೆಷಲಿ ಟು ದ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಪ್ಲೇಸ್ಮೆಂಟ್ ಆ್ಯಂಡ್ ಟ್ರೈನಿಂಗ್ ಕಂಪ್ಯಾರಿಟಿವ್ಲಿ ನಾನು ಬೇರೆದು ಇದ್ರ ಬಗ್ಗೆ ಹೆಚ್ಚಿಗೆ ಹೇಳಲ್ಲ. ಸ್ವಲ್ಪ ಎಲ್ಲೋ ಒಂದು ಕಡೆ ಆ ತರಬೇತಿ ಕೊಡುವಲ್ಲಿ ಸ್ವಲ್ಪ ಎಲ್ಲೋ ಕೊರತೆ ಇದೆ. ಆ ಕಾರಣಕ್ಕಾಗಿ ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂತ ನಮ್ಮದೊಂದು ದೊಡ್ಡದಾದಂಥ ಒಂದು ಅಂದರೆ ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂತ ಒಂದು ಕೇಂದ್ರ ಮಾಡಿದ್ದೀವಿ. ಅದರ ಅಡಿಯಲ್ಲಿ ನಾವು ಬಹಳ ದೊಡ್ಡ ಪ್ರಮಾಣದಲ್ಲಿ ಮತ್ತು ವಿಶೇಷ ತರಬೇತಿಯನ್ನು ನಾವು ವಿದ್ಯಾರ್ಥಿಗಳಿಗೆ, ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ಹೆಚ್ಚು ಕಡಿಮೆ ವಿ ಹ್ಯಾವ್ 1140 ಸೀಟ್ಸ್ ಇನ್ PDA ಇಂಜಿನಿಯರಿಂಗ್ ಕಾಲೇಜ್. 1140 ವಿದ್ಯಾರ್ಥಿಗಳು ಪ್ರತಿ ವರ್ಷ ಅಡ್ಮಿಷನ್ ತೆಗೆದುಕೊಳ್ತಾರೆ ಸರ್. ಪ್ರತಿ ವರ್ಷ ಒಂದು 50-60 ಕೆಲವು ಬ್ರಾಂಚಸಲ್ಲಿ ಸೀಟ್ ಖಾಲಿ ಉಳಿಬೋದು. ಬಟ್ 100% ಒಂದು 1050-60 ವಿದ್ಯಾರ್ಥಿಗಳು ಅಡ್ಮಿಷನ್ ತೊಗೋತಾರೆ. ರೈಟ್ ಫ್ರಮ್ ಫಸ್ಟ್ ಇಯರ್ ಪ್ರಾರಂಭದಿಂದನೇ ಅವ್ರಿಗೆ ಕೊನೆಯವರೆಗೆ ನಾವು ಈ ಸೆಂಟರ್ ಆಫ್ ಎಕ್ಸಲೆನ್ಸಿ ಅಡಿಯಲ್ಲಿ ನಾವು ಒಳ್ಳೆಯ ರೀತಿಯ ತರಬೇತಿಯನ್ನು ಅವ್ರಿಗೆ ಕೊಡ್ತೇವೆ. ಈ ನಿಟ್ಟಿನಲ್ಲಿ ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಜೊತೆಗೆ NSDC ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಜೊತೆಗೆ ಒಂದು ಒಪ್ಪಂದನ ಮಾಡಿಕೊಂಡು ಅನೇಕ ಮಲ್ಟಿನ್ಯಾಷನಲ್ ಅಥವಾ ದೊಡ್ಡ ಕಂಪ್ನಿಯ CRS ಫಂಡ್ ಆಗಲಿ, ಕೇಂದ್ರದ ಅನೇಕ ಯೋಜನೆ ಅಡಿಯಲ್ಲಿ ಉದ್ಯೋಗಾವಕಾಶ ಕಲ್ಪಿಸ್ಕೊಡುವಂಥ ಒಂದು ಮಾಧ್ಯಮ ಆಗಲಿ, ಕಲ್ಪಿಸ್ಕೊಡುವಂಥ ಒಂದು ಅವಕಾಶ ಆಗಲಿ, ಅದನ್ನು ತೆಗೆದುಕೊಂಡು ಅಂಡರ್ HKES ಉದ್ಯೋಗ ನಾವು ಇವೆಲ್ಲ ಕೆಲಸವನ್ನು ಮಾಡಲಿಕ್ಕೆ ಮುಂದಾಗಿದ್ದೇವೆ ಸರ್. ಖಂಡಿತ ದಿಸ್ ವಿಲ್ ಹ್ಯಾವ್ ಅ ವೆರಿ ಲಾಂಗ್ ವೇ. ನಾವು ಅದನ್ನು ರೀಚ್ ಮಾಡ್ತೀವಿ, ಅಚೀವ್ ಮಾಡ್ತೀವಿ ಅಂತ ನಮ್ಗೆ ವಿಶ್ವಾಸ ಇದೆ. ಈ ನಿಟ್ಟಿನಲ್ಲಿ ನಾವು ನಾಳೆ ಮಾನ್ಯ ಯಡಿಯೂರಪ್ಪನವರ ಒಂದು ಕೈಯಿಂದ ನಾವು ಕ್ಯಾಟ್ಮ್ಯಾಕ್ಸ್ ಸೊಲ್ಯೂಷನ್ಸ್ ಅಂತ MOU ಮಾಡ್ಕೊಳ್ತಾ ಇದ್ದೀವಿ. ಕ್ಯಾಟ್ಮ್ಯಾಕ್ಸ್, ಈ ಕ್ಯಾಟ್ಮ್ಯಾಕ್ಸ್ ಸೊಲ್ಯೂಷನ್ಸ್ ಅವರು ದೇ ಆರ್ ಅಂದರೆ ಇಟ್ಸ್ ಆಲ್ಸೋ ಅ ಕಂಪ್ನಿ ವಿಚ್ ಗಿವ್ ಎಂಪ್ಲಾಯ್ಮೆಂಟ್ ಟು ಮೆನಿ ಆಫ್ ದ ಇಂಡಸ್ಟ್ರೀಸ್. ಅವರು ಈ ಥರ ಬೇರೆ ಬೇರೆ ಕಡೆ ಹೋಗಿ ಕೋಆರ್ಡಿನೇಟ್ ಮಾಡಿ ನಮ್ಮಂಥವ್ರ ಜೊತೆಗೆ ಸಹಕಾರವನ್ನು ತೆಗೆದುಕೊಂಡು ಅವರು ಉದ್ಯೋಗಾವಕಾಶ ಎಲ್ಲೆಲ್ಲಿದೆ ಅವರು ಎಂಪ್ಲಾಯ್ ಮಾಡುವಂಥ ಒಂದು ಪ್ರಯತ್ನ ಮಾಡ್ತಾರೆ. ಆ್ಯಂಡ್ ದೆನ್ ಸಬ್ಸಿಕ್ವೆಂಟ್ಲಿ ದೇ ಗಿವ್ ದ ಸ್ಟೂಡೆಂಟ್ಸ್ ಟು ವೇರಿಯಸ್ ಅದರ್ ಫೀಲ್ಡ್ಸ್. ಅವ್ರ ಜೊತೆಗೆ ನಾವು ಒಪ್ಪಂದ ಮಾಡಿಕೊಂಡು ಈ ಕೆಲಸವನ್ನು ಮಾಡಲಿಕ್ಕೆ ಮುಂದಿದ್ದೇವೆ ಸರ್. ಇದು ನಾಳೆ ಈ ಜಾಬ್ ಮೇಳವನ್ನು ನಾವು VG ವುಮೆನ್ಸ್ ಕಾಲೇಜ್ ಕಲಬುರಗಿಯಲ್ಲಿ ನಾವು ಮಾಡ್ತಾ ಇದ್ದೇವೆ ಸರ್. VG ವುಮೆನ್ಸ್ ಕಾಲೇಜ್ ಒಂದು ಅತ್ಯಂತ ಈ ಭಾಗದ ಒಂದು ಹಳೆ ಮಹಿಳೆಯರಿಗೆ ಶಿಕ್ಷಣ ಕೊಡುವಂಥ ಒಂದು PU ಮತ್ತು ಡಿಗ್ರಿ ಕಾಲೇಜ್. ನಾನು ಭಾಳ ಸಂತೋಷದಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ. A++ ಎಕ್ರಿಡೇಟೆಡ್ ಸಂಸ್ಥೆ ಅದು VG ವುಮೆನ್ಸ್ ಕಾಲೇಜ್. ಅಲ್ಲಿ ಮತ್ತು ಅಂದರೆ ನ್ಯಾಕಿಂದ ಪಡೆದಂಥ ಈ ಒಂದು ಗ್ರೇಡೇಷನ್ ಅಂತ ಹೇಳಿ ಬಯಸ್ತಾ ಇದ್ದೇನೆ. ನಾಳೆ ಈ ಒಂದು ಮೇಳದಲ್ಲಿ
ನಮಗೆ ಕೊಟ್ಟಂಥ ಒಂದು ಟಾರ್ಗೆಟ್ ಅಂತಂದರೆ 800 ವಿದ್ಯಾರ್ಥಿಗಳಿಗೆ, ಮಹಿಳೆಯರಿಗೆ, ಗರ್ಲ್ಸ್ ಸ್ಟೂಡೆಂಟ್ಸ್, ಮಹಿಳೆಯರಿಗೆ ಉದ್ಯೋಗ ಅವಕಾಶ ಕೊಡುವಂಥ ಒಂದು ಅವಕಾಶ. ಬಹುಶಃ ಇದರೊಳಗೆ ಕೆಲವು ಡೀಟೇಲ್ಸ್ ಕೊಟ್ಟಿದ್ರು ಸರ್. 18ರಿಂದ 26 ವಯಸ್ಸಿನ ಹೆಣ್ಮಕ್ಳಿಗೆ ಮಾತ್ರ ಈ ಒಂದು ಅವಕಾಶ ಇದೆ. ಎಜುಕೇಷನ್ SSLCಯಿಂದ ಮೇಲ್ಪಟ್ಟಂಥ ಏನೇ ಇರಲಿ ಅವ್ರಿಗೂ ಈ ಒಂದು ಅವಕಾಶ ಕೊಡುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೇವೆ. ಅವ್ರಿಗೆ ಯಾವ ಪ್ರಮಾಣದ ಸಂಬಳ ಕೊಡ್ಬೋದು ಇತ್ಯಾದಿ ನಾನೀಗಾಗಲೇ ಈ ಒಂದು ಪ್ಯಾಂಪ್ಲೆಟಲ್ಲಿ ಡೀಟೇಲ್ಸನ್ನು ಕೊಟ್ಟಿದ್ದೇವೆ. ಇದರ ಪ್ರಕಾರ ನಾಳೆ ವಿ ಆರ್ ಎಕ್ಸ್ಪೆಕ್ಟಿಂಗ್ ನಾಟ್ ಲೆಸ್ ದನ್ ಅಬೌಟ್ ಒಂದು 700-800 ವಿದ್ಯಾರ್ಥಿನಿಯರನ್ನ ಬಂದು ಆ ಒಂದು ಅವಕಾಶ ಪಡಿಬೋದಂತ ನಾವು ತಿಳ್ಕೊಂಡಿದ್ದೀವಿ ಸರ್. ಅವರಿಗೆ ಸುಮಾರು 13,000 ರೂಪಾಯಿ, ಸಾರಿ 13,000 ರೂಪಾಯಿ,